ಎಲ್ಲರ ಮೊಬೈಲ್ನಲ್ಲಿ ಹರಿದಾಡ್ತಿರೋ ಹೊಲಸು MMS ಯಾವುದೋ ನಿಗೂಢ ಸ್ಥಳದಲ್ಲಿ ಸೃಷ್ಟಿಯಾಗಲಿಲ್ಲ. ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲೇ ಇರೋ ಲಾಡ್ಜಲ್ಲಿ ಎಲ್ಲ ನಡೆದಿದೆ. ಅಲ್ಲೇ ಹತ್ತಿರದಲ್ಲಿ ತವಣಪ್ಪನ ಮನೇನೂ ಇದೆ. ಅಲ್ಲಿ ಹೆಂಡತಿ ಮಕ್ಕಳು ಕಡೆಗೆ ಸೊಸೆಯಂದ್ರು ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಅವರ್ಯಾರ ಗಮನಕ್ಕೂ ಬಾರದ ಹಾಗೆ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದು ಈ ಸರಸಾಟ. ಖಂಡಿಯ ನ್ಯೂ ಲಾಡ್ಜ್ನಲ್ಲಿ ಪತ್ತೆಯಾದ ತವನಪ್ಪನ್ನ ಇಲ್ಲಿನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇವನು ಅಂಗಡಿಗೆ ಬರೋ ಅಸಹಾಯಕ ಮಹಿಳೆಯರನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದ ಅಂತಂದ್ರು. ಆದರೆ ಈ ಮನುಷ್ಯನ ಜೊತೆ ವಿಡಿಯೋದಲ್ಲಿ ಕಾಣಿಸಿಕೊಂಡವಳು ತೀರಾ ಅಸಹಾಯಕಳು ಅನ್ನೋ ಥರದವಳಲ್ಲ. ಆ ಭಾಗದ ಪ್ರತಿಷ್ಠಿತ ಕುಟುಂಬವೊಂದರ ಹೆಣ್ಣು ಮಗಳಾಕೆ. ಬಯಲಿಗೆ ಬರಬೇಕಾದ್ರೆ ಬನಟ್ಟಿ ಪ್ರತಿಷ್ಠಿತ ಮನೆತನದ ಓರ್ವ ಹೆಣ್ಣು ಮಗಳ ಜೋಡಿ ಅನೈತಿಕ ರಾಸಲೀಲೆ ಆಡೋ ಹೊತ್ನ್ಯಾಗ ಶೂಟಿಂಗ್ ಮಾಡ್ಕೊಂಡು ಆ ಶೂಟಿಂಗದ ದೃಶ್ಯ ಎಲ್ಲ ನಗರದ ರಬಕರಿ, ಬನಟ್ಟಿ, ಜಮಖಂಡಿ, ಮಾಲಿಂಗ್ಪುರ್, ತೆರಳದೆಲ್ಲ ಇವು ಮೊಬೈಲ್ದಲ್ಲೇ ಪ್ರಸಾರ ಆಗೈತೆ. ವಿಪರ್ಯಾಸ ಅಂದ್ರೆ ಈ ಮಾನಗೇಡಿ ತವನಪ್ಪನ ಜೊತೆಗಿದ್ದವಳು ಅವನದೇ ಗೆಳೆಯನ ಹೆಂಡತಿ. ಆಕೆ ಅದೆಂಗ ಇವನ ಬಲೆಗೆ ಬಿದ್ಲು ಅಂತ ಜನ ಮಾತಾಡ್ಕೋತಿದ್ರೆ, ಈತ ಸ್ವತಃ ಆಕೆಯ ಗಂಡನೇ ನನ್ನ ಜೊತೆಗೆ ಕೂಡಿಕೆ ಮಾಡಿಸಿದ್ದ ಅನ್ನೋ ಶಾಕಿಂಗ್ ನ್ಯೂಸ್ ಹೇಳ್ತಾನೆ. ಸ್ವಯಂಪ್ರೇರಿತವಾಗಿದೆ. ಇದೆಲ್ಲ ಗಂಡನ ತುಡುಗಲೇದು ಮಾಡಿದ್ದಲ್ಲ. ಇದು ಅವರಿಬ್ಬರನ್ನ ಬಂದು ಎಲ್ಲಿ ಬೇಕಾದ್ರೆ ಅವರ ಇಬ್ಬರು ಬಂದು ರೂಮ್ ಅಂಥ ಗಂಡಸರು ಇರ್ತಾರ. ಇಷ್ಟೇ ಅಲ್ಲ, ಅಲ್ಲಿ ಈ ತವನಪ್ಪನ ಗೆಳೆಯ ತನ್ನ ಹೆಂಡತಿನ ಗೆಳೆಯನ ಜೊತೆಗೆ ಬಿಟ್ಟು ಇಬ್ರು ಇರೋದನ್ನ ಸ್ವತಃ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ನಂತೆ. ನೋಡಿ ಆನಂದಿಸ್ತಿದ್ನಂತೆ. ಇದು 5 ವರ್ಷಗಳಿಂದ ಹಿಂಗೆ ನಡ್ಕೊಂಡು ಬಂದಿತ್ತಂತೆ. ನನಗೆ ಹಂಗಾತು, ನನಗೆ ಹಿಂಗಾತು ಅಂತಂದು ಅವನು ತಂದು ಅವನ ಹೆಂಡತಿನ ನಾನು ಹತ್ರ ಬಿಡ್ತಿದ್ದ. ಒಪ್ಕೋತಿದ್ರು, ಇಬ್ಬರು ಒಪ್ಕೊಳ್ತಿದ್ರು. ಅಲ್ಲ, ನೀವು ಅದು ರೂಮ್ನಾಗಿದ್ದಾಗ ನಿಮ್ಮ ಕಡೆ ಮೊಬೈಲ್ ಅದ ಕೈ ಒಳಗೆ, ನಿಮ್ಮಿಬ್ಬರು ಚಿತ್ರನ ಒಬ್ರು ಶೂಟ್ ಮಾಡ್ಯಾರ. ಅವ್ರು ಯಾರು ಶೂಟ್ ಮಾಡಿದ್ರು? ಅವರೇ ಆಕೆ ಗಂಡನ ಶೂಟ್. ಎಷ್ಟು ದಿವಸ ನಡೀತಿಗೆ? 5 ವರ್ಷದಿಂದ. 5 ವರ್ಷಗಳಿಂದ ರಹಸ್ಯವಾಗಿದ್ದ ವ್ಯವಹಾರ ಈಗ ಯಾಕೆ ಹೊರಗೆ ಬಂತು? ಈಗ ಆ ಗೆಳೆಯ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ನ ಅಂತ ಕೇಳಿದ್ರೆ, ನಿಜ ಹೇಳ್ತೀನಿ ಸಾರ್ ಅಂತ ಮತ್ತೊಂದು ಕಥೆ ಹೇಳ್ತಾನಿವನು. ವಿಡಿಯೋ ಶೂಟಿಂಗ್ ನೋಡುವಂಥ ಹವ್ಯಾಸ ಒಂದು ಒಟ್ಟು. ಅವನು ಹೆಂಡತಿಗೆ ಮಾಡುವಂಥದ್ದು ವಿಡಿಯೋ ಶೂಟಿಂಗ್ ನೋಡುವಂಥ ಹವ್ಯಾಸ ಅವನು. ಅವನು ಚಿಪ್ ಕಳ್ಕೊಂಡು ಕೂಡಲೇ ಅದು ಹಿಂಗೆ ಬೇರೆದವ್ರ ಕೈಯಾಗಿ ಸಿಕ್ಕೈತೆ. ಅದು ಅವರಾದ್ರೂ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅನಿಸ್ತದೆ. ಹಿಂಗೆ ಆಕೆ ಗಂಡ ಹೆಂಡತಿ ಕೂಡಿಸನ ನನ್ನ ಹತ್ರ ಬಂದು ಹಿಂಗೆ ಮಾತಾಡಿದ್ರು. ಅವ್ರ ಒಪ್ಪಿಗೆಯಿಂದನ ಮಾಡಕತ್ತಿದ್ದಿಲ್ಲ. ಆ ಹಾಳಾದ ಹವ್ಯಾಸ ಇರೋದು ಅವನಿಗ ನಿನಗ? ಪೊಲೀಸ್ ತನಿಖೆಯಲ್ಲಿ ಹೊರಬಂದ ಮಾಹಿತಿಯ ಪ್ರಕಾರ ಆ ಕೆಟ್ಟ ಚಾಳಿ ಇರೋದು ಇವನಿಗೆ. ಈ ಮಾನಗೇಡಿಯ ಹೊಲಸು ಬುದ್ಧಿನ ಪ್ರೋತ್ಸಾಹಿಸೋ ಜನ ಸುತ್ತಲೂ ಇದ್ರು. ಅವರ ಫ್ರೆಂಡ್ಸ್ಗೆಲ್ಲ ಗೆಳೆಯರಿಗೆ ವಿಚಾರ ಮಾಡಿದಾಗ ಅವರೆಲ್ಲ ಹೇಳಿದ್ದಾರೆ, ತೋರಿಸ್ತಾ ಇದ್ದ, ನಾವು ಬುದ್ಧಿ ಹೇಳ್ತಾ ಇದ್ದೀವಿ, ಆದರೂ ತೋರಿಸ್ತಾ ಇದ್ದ ಅಂತ. ಇವರು ಬುದ್ಧಿ ಹೇಳಿದ್ರು ಅದನ್ನು ನೋಡಿ ಇವರು ಏನೋ ತೃಪ್ತಿ ಪಡೋರು, ಎಂಜಾಯ್ ಮಾಡೋರು. ಇಂಥ ವಿಕೃತರ್ಯಾರೋ ಈಗ ಆ ವಿಡಿಯೋಗಳನ್ನು ತವನಪ್ಪನಿಗೆ ಯಾಮಾರಿಸಿ ತಮ್ಮ ಮೊಬೈಲ್ಗೆ ಹಾಕ್ಕೊಂಡು ಎಲ್ಲ ಕಡೆ ಹರಿಬಿಟ್ಟಿದ್ರು ಬಿಟ್ಟಿರಬಹುದು. ಒಟ್ನಲ್ಲಿ ಜೊಲ್ ಪಾರ್ಟಿಯ ಮಾನ ಹೋಗಿದೆ. ಇವನ ಜೊತೆ ನಗ್ನ ಚಿತ್ರದಲ್ಲಿ ಕಾಣಿಸಿಕೊಂಡ ಹೆಣ್ಣು ಮಗಳ ಕುಟುಂಬ ಊರೇ ಬಿಟ್ಟಿದೆ. ಆಕೆಯ ಗಂಡ ಕೂಡ ಈ ಬಗ್ಗೆ ಚಿಕ್ಕದೊಂದು ಸ್ಟೇಟ್ಮೆಂಟ್ ಕೊಡದೆ ಕಣ್ಮರೆಯಾಗಿರೋದನ್ನ ನೋಡಿದ್ರೆ ಇದರಲ್ಲಿ ಅವನ ಕೈಯೂ ಇದೆ ಅನ್ನೋದು ನಿಜ ಇದ್ರೂ ಇರಬಹುದು. ಇನ್ನು ಈ ಮಾನಗೇಡಿಯಂತೂ ಅವಳು ಬಂದು ಸತ್ಯ ಹೇಳ್ತಾಳೆ ಅಂತಂದುಕೊಂಡು ಜೈಲಿಗೆ ಹೊರಟಿದ್ದಾನೆ. ನನ್ನ ಗಂಡ ಕರ್ಕೊಂಡು ಹೋಗಿದ್ದ, ನನ್ನ ಗಂಡ ಶೂಟಿಂಗ್ ಮಾಡ್ಯ ಅಂತ ಹೇಳ್ತಾರೆ. ಅವಳು ಅದೇನು ಹೇಳಿದಾಳೋ ಏನೋ. ಬನಹಟ್ಟಿಯ ಜನ ಅಂತೂ ಈತನ್ನ ಕ್ಷಮಿಸೋದಕ್ಕೆ ರೆಡಿ ಇಲ್ಲ. ಇನ್ನು ಈ ವಿಕೃತನ ಕುಟುಂಬದವರೆಲ್ಲ ಸಂಭಾವಿತರಾಗಿ ಬದುಕ್ತಿರೋರು. ಅವರಿಗೆ ಈ ಮಾನಗೇಡಿನ ಮತ್ತೆ ಮನೆಗೆ ತುಂಬಿಸ್ಕೊಳ್ಳೋ ಮನಸ್ಸಾದ್ರೂ ಇದೆಯೋ ಇಲ್ವೋ? ಇಂಥವರಿಗೆಲ್ಲ ಸರಿಯಾದ ಶಿಕ್ಷೆಯಾಗಬೇಕು. ಏನಂತೀರಾ? ಬಡತನವನ್ನ ಮತ್ತೇನೋ ಅಸಹಾಯಕತೆಯನ್ನ ದುರುಪಯೋಗ ಪಡಿಸಿಕೊಳ್ಳೋ ದುರ್ಮಾರ್ಗಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಪ್ರಕರಣದಲ್ಲಿ ಕೇಸು ನಿಲ್ಲುತ್ತೋ ಇಲ್ವೋ
ಏನೇ ಆದರೂ ಸ್ವಪ್ರೇರಣೆಯಿಂದ ತನಿಖೆ ನಡೆಸಿ ಆರೋಪಿಯನ್ನ ಅರೆಸ್ಟ್ ಮಾಡಿದ ಜಮಖಂಡಿಯ ಪೊಲೀಸರಿಗೆ ಭೇಷ್ ಅನ್ನಲೇಬೇಕು. ಇವರ ಹಾಗೆ ಎಲ್ಲರೂ ಅವ್ಯವಹಾರದ ಬಗ್ಗೆ ಗೊತ್ತಾದ ತಕ್ಷಣ ಯಾರೋ ಕಂಪ್ಲೇಂಟ್ ಕೊಡಲಿ ಅಂತ ಕಾಯ್ದೆ ತನಿಖೆ ನಡೆಸೋ ಥರ ಆಗಲಿ, ಸಮಾಜಘಾತುಕ ವ್ಯವಹಾರಗಳಿಗೆಲ್ಲ ಕಡಿವಾಣ ಬೀಳೋ ಥರ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.